Hi, welcome back to my channel. See Arified. ನನ್ನ ಹೆಸರು ಪೂಜಾ and welcome back. Let's do some trekking. Bye bye Bangalore. See you. ಕರ್ನಾಟಕ ಹೈಕ್ಸ್ ಅನ್ನೋ ಟ್ರಾವೆಲಿಂಗ್ ಪೇಜ್ ಇದೆ. ಸೊ ಅವ್ರ ಮುಖಾಂತರದಿಂದ ಕುದುರೆಮುಖ ಟ್ರೆಕ್ಕಿಗೆ ಹೋಗ್ತಾ ಇದ್ದೀನಿ. ಇದು ಬಂದು 2 days ಪ್ಯಾಕೇಜ್. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಎಷ್ಟು ಪೇ ಮಾಡಿದೆ ಅಂತ, ಬಟ್ ವಿದಿನ್ 4.5Kನೇ ಇರುತ್ತೆ. ಎಲ್ಲಿ ಲೇಟ್ ಮಾಡಿಕೊಂಡು ಬಸ್ ಮಿಸ್ ಮಾಡ್ಕೊಳ್ತೀನಿ ಅನ್ನೋ ಭಯದಲ್ಲಿ 1 hour ಮುಂಚೆನೇ ಬಂದು ಕೂತ್ಬಿಟ್ಟಿದ್ದೀನಿ. ಆಚೆ ಚಳಿ ಆಗ್ತಾಯಿದೆ. ನಾನು ಸೇರಿ ನನ್ನ ಜೊತೆ ಇನ್ನಿಬ್ಬರು ಸೋಲೋ ಆಗಿ ಬಂದಿದ್ದಾರೆ. ಇನ್ನಿತ್ತವ್ರು ಎಲ್ಲರೂ ಗ್ರೂಪಲ್ಲಿ ಬಂದಿದ್ದಾರೆ. ಅವರೆಲ್ಲ ಮಸ್ತ್ ಮಜಾ ಮಾಡ್ತಾಯಿದ್ದಾರೆ ಬಸ್ಸಲ್ಲಿ. ಬೇಸಿಕಲಿ ನನಗೆ ಇದು ಸೋಲೋ ಟ್ರಿಪ್ ವಿತ್ ಸ್ಟ್ರೇಂಜರ್ಸ್. ಇವಾಗ ಕಳಸದಲ್ಲಿದ್ದೀವಿ. ಮಾರ್ನಿಂಗ್ 6:30ಗೆಲ್ಲ ರೀಚ್ ಆಗಿದ್ದೀವಿ. ಬರ್ತಿದ್ದಂಗೆ ಪುಟಾಣಿ ಕ್ಯೂಟ್ ನಾಯಿ ಮರಿಗಳ ದರ್ಶನ ಆಯಿತು. ಇದು ನಮ್ಮ ಹೋಮ್ ಸ್ಟೇ. ತುಂಬ ಜನ ಇದ್ದಿದ್ದರಿಂದ 2 ಹೋಮ್ ಸ್ಟೇ ಕೊಟ್ಟಿದ್ದಾರೆ. ಇನ್ನೊಂದು ಹೋಮ್ ಸ್ಟೇ ಸ್ವಲ್ಪ ಮುಂದೆನೇ ಇದೆ, ನಡ್ಕೊಂಡು ಹೋಗಬೇಕು. ಇದು ನಮ್ಮ ಡೇ ಒನ್ ಬರೀ ಸೈಟ್ ಸೀಯಿಂಗೇ ಇರುತ್ತೆ. ಸೊ ಅದಕ್ಕೆ ನಾವು ಬೇಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ತಿಂಡಿ ತಿಂದ್ಕೊಂಡು ಹೊರಡಬೇಕು. ನಾನು ಬೇಗ ರೆಡಿಯಾಗಿ ಆಚೆ ಬಂದೆ. ಹೊರಗಡೆ ಹೇಗಿದೆ ಅಂತ ನೋಡೋಣ ಅಂತ. ಬಟ್ ಇಟ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಆ್ಯಕ್ಚುಲಿ. 2 ದಿನ ನೆಮ್ಮದಿಯ ಜೀವನ. ನೋ ನೆಟ್ವರ್ಕ್, ನೋ ನಥಿಂಗ್. ನನಗೂ ಇದೇ ಬೇಕಾಗಿತ್ತು. ಬ್ರೇಕ್ಫಾಸ್ಟ್ಗೆ ಪಡ್ಡು, ಅವಲಕ್ಕಿ, ಶಾವಿಗೆ ಬಾತ್ ಕೊಟ್ಟಿದ್ದರು. ಚೆನ್ನಾಗಿತ್ತು. ಇಲ್ಲಿ ನಮಗೆ ಫಾರ್ಮ್ಸ್ ಕೊಟ್ಟಿದ್ದರು ಫಿಲ್ ಮಾಡೋಕ್ಕೆ. ಸೊ ಅದೆಲ್ಲ ಫಿಲ್ ಮಾಡಿ ಆಚೆ ಬಂದಿದ್ದೀನಿ. ಇಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿಸಿ ನಮಗೆ ಗೈಡ್ಲೈನ್ಸ್ ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ. ನಮ್ಮ ಕುದುರೆಮುಖ ಗ್ಯಾಂಗ್ ಎಲ್ಲ ಈ ಹೋಮ್ ಸ್ಟೇನಲ್ಲಿ ಇರಲ್ಲ. ಸೈಟ್ ಸೀಯಿಂಗ್ ಮುಗಿಸ್ಕೊಂಡು ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾರೆ. ಇವಾಗ ನಮ್ಮ ಡೇ 1 ದಿನಚರಿ ಶುರು ಆಗುತ್ತೆ. ಫಸ್ಟ್ ಲೊಕೇಶನ್ ಬಂದು ಸನ್ಸೆಟ್ ಟೀ ಎಸ್ಟೇಟ್. ವೆಲ್ಕಮ್ ಟು ಸನ್ಸೆಟ್ ಟೀ ಎಸ್ಟೇಟ್. ಈ ಲೊಕೇಶನ್ ಬಂದು ಫೇಮಸ್ ಶೂಟಿಂಗ್ ಸ್ಪಾಟ್. ಈ ಲೊಕೇಶನಲ್ಲಿ ಒಂದು ಫೇಮಸ್ ಮೂವಿನ ಶೂಟ್ ಮಾಡಿದ್ದಾರೆ. ಅದು ಯಾವ ಮೂವಿ ಅಂತ ಕಂಡುಹಿಡೀರಿ ನೋಡೋಣ. ಕಮೆಂಟ್ ಮಾಡಿ ನಿಮಗೆ ಗೊತ್ತಾಗಿದ್ರೆ. ನಾನೇನು ದೊಡ್ಡ ಕೆಲಸ ಮಾಡಿದ್ದೀನಿ ಅಂದರೆ ಟ್ರೈಪಾಡ್ ತಂದು ನನ್ನ ಮೊಬೈಲ್ ಹೋಲ್ಡರ್ ತಂದೆ. ಇಲ್ಲಿ ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಮೂಲೆ ನಿಂತ್ಕೊಂಡು ಫೋಟೋಸು, ವೀಡಿಯೋಸು, ರೀಲ್ಸ್ ಮಾಡ್ತಾಯಿದ್ದಾರೆ. ಟೋಟಲ್ ಆಗಿ 5 ಟ್ರಿಕ್ ಲೀಡ್ ಇದ್ದಾರೆ. ಇವ್ರು ಮೇಘನಾ ಅಂತ. ಇವರು ಕೂಡ ಟ್ರೆಕ್ ಲೀಡ್, ಬಟ್ ನೇತ್ರಾವತಿ ಪಿಕ್ ಅವ್ರಿಗೆ. ಹಾಯ್ ಐಶ್ವರ್ಯ. ಸನ್ಸೆಟ್ ಟೀ ಎಸ್ಟೇಟಿಂದ ಕಳಸ ಟೆಂಪಲ್ಗೆ ಬಂದ್ವಿ. ಇದು ನಮ್ಮ ಸೆಕೆಂಡ್ ಲೊಕೇಶನ್. ಈ ದೇವಸ್ಥಾನದಿಂದ ಒಂದು ಮೈಥೊಲಾಜಿಕಲ್ ಸ್ಟೋರಿ ಇದೆ. ಅದು ಏನಪ್ಪ ಅಂದರೆ, ಶಿವ ಮತ್ತು ಪಾರ್ವತಿ ಹಿಮಾಲಯದಲ್ಲಿ ಮದುವೆ ಆಗೋಕ್ಕೆ ಹೋಗ್ತಾರೆ. ಆವಾಗ ಭೂಮಿಲಿರೋ ಎಲ್ಲ ಋಷಿಮುನಿಗಳು, ದೇವತೆಗಳು, ಪ್ರಾಣಿ ಪಕ್ಷಿಗಳು ಎಲ್ಲರೂ ಹಿಮಾಲಯ ಕಡೆ ಹೋಗ್ತಾರೆ. ಅದು ನಾರ್ತಲ್ಲಿದೆ. ಎಲ್ಲರೂ ನಾರ್ತ್ ಕಡೆ ಹೋದಾಗ ಸೌತ್ ಕಡೆ ಯಾರೂ ಇರಲ್ಲ. ಆವಾಗ ಭೂಮಿಯಲ್ಲಿ ಇಂಬ್ಯಾಲೆನ್ಸ್ ಬರುತ್ತೆ. ಅದಕ್ಕೆ ಶಿವ ಅಗಸ್ತ್ಯ ಋಷಿಮುನಿಗೆ ಏನು ಹೇಳ್ತಾರೆ ಅಂದರೆ, ನೀವೊಬ್ಬರು ದಕ್ಷಿಣ ಕಡೆಗೆ ನಡೆಯಿರಿ ಅಂತ. ಆವಾಗ ಅಗಸ್ತ್ಯ ಮುನಿಯವ್ರಿಗೆ ಬೇಜಾರಾಗುತ್ತೆ. ಆವಾಗ ಅಗಸ್ತ್ಯ ಶಿವಂಗೆ ಕೇಳ್ತಾರೆ, ನಿಮ್ಮ ಮದುವೆನ ನಾನು ಕಣ್ತುಂಬ ನೋಡೋಕ್ಕಾಗಲ್ಲ ಅಂತ. ಅದಕ್ಕೆ ಶಿವ ಏನು ಮಾಡ್ತಾರೆ ಅಂದರೆ, ಅವ್ರಿಗೊಂದು ಪ್ರಾಮಿಸ್ ಮಾಡ್ತಾರೆ. ಏನಂತ ಅಂದರೆ, ಅಗಸ್ತ್ಯ ಯಾವುದೇ ಮೂಲೆಯಲ್ಲಿದ್ದರೂ ಭೂಮಿಯಲ್ಲಿ ಶಿವ ಪಾರ್ವತಿನ ಕರ್ಕೊಂಡು ಅವ್ರ ಮುಂದೆ ಮತ್ತೆ ಮದುವೆ ಆಗ್ತಾರೆ ಅನ್ನೋ ಪ್ರಾಮಿಸು. ಸೊ ಆ ಟೈಮಲ್ಲಿ ಕಳಸದಲ್ಲಿ ಅಗಸ್ತ್ಯ ಮುನಿ ಇದ್ದರು. ಹಾಗಾಗಿ ಶಿವ ಮತ್ತು ಪಾರ್ವತಿ ಮತ್ತೆ ಕಳಸದಲ್ಲಿ ಮದುವೆ ಆಗಿದ್ದಾರೆ ಅನ್ನೋ ನಂಬಿಕೆ ಇಲ್ಲಿ ಅಗಸ್ತ್ಯ ಋಷಿಮುನಿಗಳೇ ಕಳಸೇಶ್ವರ ಎಂಬ ಲಿಂಗವನ್ನು ಪ್ರತಿಷ್ಠಾಪಿಸಿದ್ದಾರೆ ಅನ್ನೋ ನಂಬಿಕೆ ಇದೆ. ಸ್ಟೋರಿ ಕೇಳೋಕ್ಕೆ ಚೆನ್ನಾಗಿದೆ. ಅದು ಎಷ್ಟು ನಿಜನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಇಲ್ಲಿರೋ ದೇವಸ್ಥಾನ ಎಲ್ಲ ಕೋಸ್ಟಲ್ ಸೈಡ್ ಟೆಂಪಲ್ಸ್ ಇರ್ತಾರೆ, ಅದೇ ಫೀಲ್ ಕೊಡ್ತಾ ಇದೆ. ಇಲ್ಲಿರೋ ದೇವಸ್ಥಾನ ಎಲ್ಲನೂ ಹಂಚಿನಿಂದನೇ ಕಟ್ಟಿರೋದು. ದೇವಸ್ಥಾನದಿಂದ ಹಿಡಿದು ಮನೆಗಳು ಕೂಡ ಹಂಚಿನಿಂದನೇ.
ದೇವಸ್ಥಾನದ ವೈಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಪಾಸಿಟಿವಿಟಿ ಫೀಲ್ಸ್ ಇಲ್ಲಿ. ಈ ದೇವಸ್ಥಾನದ ಸುತ್ತಮುತ್ತ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಹೊರಗೆ ಬರ್ತಿದ್ದಂಗೆ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಇದೆ, ಇಲ್ಲೂ ಟೆಂಪಲ್ ಇದೆ. ಬಟ್ ಏನು ಅಂದರೆ ಆ ಮಿಡಲ್ ಪಾರ್ಟ್ ಮಾತ್ರ ಟೆಂಪಲ್ಲು, ಅದು ಗೌರ್ಮೆಂಟ್ ಅವರು ನೋಡ್ಕೊಳ್ತಾ ಇರೋದು. ಇನ್ನು ಸರೌಂಡಿಂಗ್ ಪಾರ್ಟ್ ಎಲ್ಲ ಯಾವುದೋ ಬೇರೆಯವ್ರ ಪ್ರಾಪರ್ಟಿ ಇದು. ಇಲ್ಲೆಲ್ಲ ತುಂಬ ಗಾರ್ಡನ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಬೇರೆ ಬೇರೆ ಥರ ಹೂಗಳೆಲ್ಲ ನೆಟ್ಟಿದ್ದಾರೆ ಇಲ್ಲಿ, ಚೆನ್ನಾಗಿದೆ. ಇದೆ ಆ ಟೆಂಪಲ್ಲು, ಬಟ್ ಕ್ಲೋಸ್ ಆಗಿದೆ. ದಿಸ್ ಟೆಂಪಲ್ ಇಸ್ ಗೌರ್ಮೆಂಟ್, ದಿಸ್ ಟೆಂಪಲ್ ಬಿಲಾಂಗ್ಸ್ ಟು ಗೌರ್ಮೆಂಟ್. ಇದು ಮನೆ ಬೇರೆಯವ್ರದ್ದು. ಇಟ್ಸ್ ಸೊ ಬ್ಯೂಟಿಫುಲ್. ಇಲ್ಲಿ ಟೀ ಪುಡಿ, ಸ್ಪೈಸಸ್ ಎಲ್ಲ ಸಿಗುತ್ತೆ. ಸೊ ಇವರಿಬ್ಬರು ಅದನ್ನೇ ನೋಡ್ತಾ ಇದ್ದಾರೆ. What is the difference between that and Same. Black coconut. Black coconut. how much? 150. Magnet, right? Please magnet and all. We'll go to bus, right? ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಹೊರನಾಡು. ಇಲ್ಲಿ ಅನ್ನಪೂರ್ಣೇಶ್ವರಿ ಟೆಂಪಲ್. ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಬನ್ನಿ ಹೋಗೋಣ. ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲು. ಚಳಿಗಾಲದಲ್ಲಿ ಚಳಿ ಇರುತ್ತೆ ಅಂದ್ಕೊಂಡು ನಾನು ಪುಲ್ಲೋವರ್ ಎಲ್ಲ ತಂದಿದ್ದೆ ಬ್ಯಾಗಲ್ಲಿ. ಬಟ್ ಇಲ್ಲಂತೂ ಜಾಸ್ತಿನೇ ಬಿಸಿಲು ಇಲ್ಲಿ. ಇಲ್ಲೂ ಕೂಡ ಬರೀ ಬೆಟ್ಟಗಳೇ ಇದೆ ಸುತ್ತಮುತ್ತ, ಅದಕ್ಕೆ ಚೆನ್ನಾಗಿರೋದು ಇಲ್ಲಿ. ವೈಬ್ಸ್ ಎಲ್ಲ ಮಸ್ತಾಗಿದೆ. ಅನ್ನಪೂರ್ಣೇಶ್ವರಿ ದೇವಿನ ನಾನು ದಿನ ಬರೀ ಫೋಟೋದಲ್ಲಿ ನೋಡ್ತಾ ಇದ್ದೆ, ಇವತ್ತು ಕಣ್ಣಾರೆ ನೋಡೋ ಭಾಗ್ಯ ಸಿಕ್ಕಿದೆ. Say hi to my channel. Say hi. Hi. Hello. Follow, subscribe, like. My name is Rashmi. I'm Sinchana. I'm from Maharashtra. It's like a similar kind of trees there, no? ಹಾಂ, ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಫೋಟೋದಲ್ಲಿರೋ ದೇವಿ ಇದೇನಾ ಅನ್ನೋ ಥರ ನಮಗೆ ಡೌಟ್ ಬರೋದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. 2 ಸಲ ದರ್ಶನ ಮಾಡ್ಕೊಂಡು ಬಂದ್ವಿ. ಇವಾಗ ಊಟ ಟೈಮ್, ಊಟ ಮಾಡ್ಕೊಂಡು ಹೋಗೋದು. ಊಟ ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ನಾನು ಈ ಬಳೆ ತೊಗೊಂಡೆ, ವೈಟ್ ಪರ್ಲಿರೋ ಬಳೆ. ನಾಲ್ಕು ತಗೊಳ್ಳಿ. ಸ್ಮೆಲ್ ಮಾಡಿಕೊಂಡು ಯಾವುದು? ಹಿಂಗೆ ಅಂದ್ರಲ್ಲ. ಚೌಕಾಬಾರ ಗೇಮ್ ಆಡ್ತಿದ್ವಲ್ಲ, ನಾ ಇದರಲ್ಲೇ ಆಡ್ತೀವಿ. ಅದೇನದು? ಅದೇನೋ ಗೊತ್ತಿಲ್ಲ. ವಿಡಿಯೋ ಹೆಲ್ಪ್ ಮಾಡ್ತೀವಿ, ರೈಟ್? ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. That is goddess. How much it is? How much it is? 15. ಅಷ್ಟೇನಾ? 50. 15 50 50 50. ಶಾಕ್ Instead ಆಯ್ತು. of that, I can buy this only. Then it has photo also, but it is sticker. I can put it in fridge. Sticker, that is not magnet. It's not the magnet. I will take this 15. How much? 50, 70, 120. 50 and not 70. Then how much it is? 20. 30. 30. Only 30. So 80. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ನೆಕ್ಸ್ಟ್ ಇನ್ನೇನು ಹೊರಡ್ತೀವಿ.
ನೆಕ್ಸ್ಟ್ ಲೊಕೇಶನ್ ಬಂದು ಹ್ಯಾಂಗಿಂಗ್ ಬ್ರಿಡ್ಜು. ಕಳಸ ಟೆಂಪಲಿಂದನೇ ಒಂದು 3 ಕಿಲೋಮೀಟರ್ಸ್ ದೂರ ಇದೆ, ನಡ್ಕೊಂಡು ಹೋಗಬೇಕು. ಇದೆಲ್ಲ ಅಡಿಕೆ ಮರಗಳು. ಫೈನಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ. ಸೀನರಿ ಇಸ್ ಪರ್ಫೆಕ್ಟ್. ನದಿ, ಬೆಟ್ಟ, ಗ್ರೀನರಿ, ಆಲ್ ಪೀಸ್ಫುಲ್ ವೈಬ್ಸ್ ಬ್ರಿಡ್ಜ್ ತುಂಬ ಶೇಕ್ ಆಗ್ತಿದೆ. ಇದು ಡೆಡ್ ಎಂಡ್ ಆಫ್ ದಿ ಬ್ರಿಡ್ಜ್. ಇದು ಯಾವುದೋ ಪ್ರಾಪರ್ಟಿ ಅನಿಸುತ್ತೆ, ಅಡಿಕೆ ಮರದು. ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಯಾರೂ ಬರೋಂಗಿಲ್ಲ ಅಂತ. ಆ್ಯಕ್ಚುಲಿ ಈ ಲೊಕೇಶನ್ನ ಸೈಟ್ ಸೀಯಿಂಗ್ ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಇದು ಅನ್ಪ್ಲ್ಯಾನ್ಡ್. ಆದ್ರೂ ಬಟ್ ಚೆನ್ನಾಗಿದೆ ಈ ಲೊಕೇಶನ್ನು. ಬ್ರಿಡ್ಜ್ ಮೇಲಿಂದ ಫೋಟೋ ಪಿಕ್ಸ್ ಎಲ್ಲ ತೊಗೊಂಡಿದ್ದಾಯ್ತು. ಇವಾಗ ಕೆಳಗೆ ಹೋಗಬೇಕು. ಸಿಂಚನಾ, ಯು ಸೇ ಹಾಯ್. ಇದರ್ ಇಲ್ಲಿ You people are going now? Yeah. You're playing in water? Take on your camera. Hey, take a selfie, ne? Come here, we'll take video. Cheese. Sun kissing. It's not even kissing, sun smooching. ಓಕೆ, ಇವಾಗ ಹೊರಡುವ ಸಮಯ. ಆಮೇಲೆ ಬಂದ್ಮೇಲೆ ಒಂದಿಷ್ಟು ಒಳ್ಳೆ ಫೋಟೋಸ್ ಸಿಗ್ತದೆ. ಡಿ ಪಿ ಹಾಕಲ್ಲ, ಪೋಸ್ಟ್ ಇಲ್ಲ ಸ್ಟೋರಿ. Not sure. If sun is like this means we need to You do 2 more bottles. 2 bottles will take, na? Like you can use reusable plastic bottles, not use and throw. I will not throw, na, that one. Then you can carry it. Yeah. I want to see supari, re. Original supari. What is supari? From what? Are you saying supari? We were clicking pictures. I saw, but I want to. ಅಡಿಕೆಗೆ ಸುಪಾರಿ ಅಂತವ್ರೆ. ನೆಕ್ಸ್ಟು ಇಲ್ಲಿಂದ ನಾವು ಕುದುರೆಮುಖ ಬೇಸ್ ಕ್ಯಾಂಪಿಗೆ ಹೋಗ್ತೀವಿ. ಸಿಂಚನ ಅವರು ನೇತ್ರಾವತಿ ಪೀಕಿಗೆ ಹೋಗ್ತಾರೆ, ನಾನು ಅಶ್ವಿನಿ ಕುದುರೆಮುಖಗೆ. ಬೇಸ್ ಕ್ಯಾಂಪ್ ಅನ್ನೋ ಪದ ಕೇಳ್ತಾರೆ ನನಗೆ ಅಡ್ವೆಂಚರ್ ಫೀಲ್ಸ್ ಆಗ್ತಾಯಿದೆ.
ಆ ಹೆಸರು ತಕ್ಕನಾಗೆ ಹಾಗೆ ಅಡ್ವೆಂಚರಸ್ ಆಗಿರುತ್ತೋ ಇಲ್ವೋ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಗೆ ಇಷ್ಟ ಆಗಿದ್ರೆ.